ನೋಡ್ರಿ, ಈಗ ಯಾವ ಮಂತ್ರಿ ಆಗಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ ಯಾರಿಗೂ. ಅದು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ, ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವ್ರವ್ರ ಇಚ್ಛೆ, ಯಾರನ್ನೂ ಭೇಟಿ ಮಾಡಿ ಸದ್ಯದಲ್ಲೇ ತೀರ್ಮಾನ ತಗೋತಾರೆ. ಸರ್, ಕಾವೇರಿ ನದಿ ಒತ್ತುವರಿ ತೆರವು ಮಾಡಿಸ್ತೀವಿ ಮತ್ತು ಮಲಿನ ಆಗ್ತಾರನ್ನ ಇದು ಮಾಡಲಿಕ್ಕೆ ತಂಡ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ DC ಮಾಡ್ತಾರೆ. ಅಲ್ಲ, ಅದಂದರೆ ಈಗ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಈಗ ಸುಮಾರು ಒತ್ತುವರಿ ಆಗಿದೆ. ಈಗ ಒತ್ತುವರಿ ಆಗಿರೋದು ಗಮನಕ್ಕೆ ಬಂದೇ ಅಲ್ವಾ ಸಚಿವರು ಹೇಳ್ತಾ ಇರೋದು. ಸಚಿವರು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ಕುಲ್ಲ ಮಾಡ್ತೀವಿ ಅಂತಂದರೆ ತಪ್ಪೇನಿಲ್ವಲ್ಲ, ಮಾಡಲಿ, ಸಂತೋಷ. ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ಅಭಿವೃದ್ಧಿಗೆ ಹಣನೂ ಇಟ್ಟಿದ್ದಾರೆ. ಅಲ್ಲಿ ಏನು ನಾವು ಮಾಡಬೇಕು ಅಂತ ಅವತ್ತು ನಾವೆಲ್ಲ ಹೋಗಿ ಒಂದು ಜಾಗನ ಫೈನಲ್ ಮಾಡಿದ್ದು. ಆ ಜಾಗದಲ್ಲಿ 60 ಕೋಟಿಯಿಂದ ಏನೋ ಒಂದು ಅನುದಾನವನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ. ಆದಷ್ಟು ಬೇಗ ತೀರ್ಮಾನ. ಥ್ಯಾಂಕ್ ಯು. ಯಾರು ಪಾಪ ಏನು ಮಾಡ್ತಾರ್ರೀ? ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ, ಅವ್ರ ತಮ್ಮ ಮಂಡ್ಯ ಹಾಸನ 2 ಕಣ್ಣು ಅಂತಾರೆ, ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ, ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ, ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಇದು ನಾನು ಹೇಳಿದೆ ಮೊನ್ನೆ, ನೀವು ಸ್ಟೋರಿ ಮಾಡಿದರೆ ಒಂದು ದಿವಸ ಯಾರಾದರೂ ಟಿ.ವಿಗಳು ಮಾಡಿ ಈ ಇತಿಹಾಸ ಏನು. VC ಫಾರಮ್ನಲ್ಲಿ ಇತಿಹಾಸ 1931ರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು. ಇವತ್ತಿಗೂ ಸಹ GKVKಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ. ಸೊ ಹಾಸನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟು ಇರ್ತಕ್ಕಂಥದ್ದು. ಸೊ ಇಲ್ಲಿ ಬರೀ 80ರಿಂದ 100 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿ 180 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ 1.5ರಿಂದ 2 ಗಂಟೆ ಜರ್ನಿ, ಅಲ್ಲಿ 2.5-3 ಗಂಟೆ ಜರ್ನಿ. ಸೊ ಇಲ್ಲಿ ತನಿಖೆಗೆ, ರಿಸರ್ಚ್ಗೆ ಸಫಿಷಿಯೆಂಟ್ ವಾಟ್ರ್ ಇದೆ, ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ. ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು, ತಜ್ಞರು ಎಲ್ಲರೂ ಸಹ ಈ ಕ್ಲೈಮೆಟಿಕ್ ಝೋನ್ ಏನಿದೆ, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಒಂದೇ ವಾತಾವರಣ ಇರೋದ್ರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಆಗಬೇಕು ಅಂತ. ಹಾಸನ ಬೇರೆ, ಮಂಡ್ಯ ಬೇರೆ ಅಲ್ಲ, ನಮಗೆಲ್ಲವೂ ಒಂದೇ. ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ. ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಮೈಸೂರು ವಿಭಾಗಕ್ಕೆ ಸೇರಿದ್ದು ಹಾಸನ. ರೆವಿನ್ಯೂ ವಿಭಾಗನೂ ಅವ್ರಿಗೇನೋ ಆಸೆ, ಮೈಸೂರು ವಿಭಾಗನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತಾರೆ, ಈ ಯೂನಿವರ್ಸಿಟಿನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ. ಆಸೆ ನಿರಾಸೆ ಆಗಿದೆ ಪಾಪ. ಬಿಡಿ, ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡೋವಂಥ ಸಂದರ್ಭ ಸನ್ನಿಹಿತ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು. ಸೊ ಅವ್ರ ತಮ್ಮ ಮಾತಾಡ್ತಾ ಇಲ್ವಲ್ಲ, ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು. ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಹಾಸನ ಸೇರಿರೋದ್ರಿಂದ ತಪ್ಪೇನು, ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿ ಅವರು ಬುದ್ಧಿನ. ಅಯ್ಯೋ ಗುರು, ಅವರ ಜನತಾ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದನಲ್ವ, ಎಲ್ಲ ನೋಡಿದ್ದೀನಿ. ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು. ನಮ್ಮ ಮಂಡ್ಯ ಜಿಲ್ಲೆ ಜನತಾ ದಳದ ಯಾಕೆ ಚಲುವರಾಯಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದಮೇಲೆ ಬಿಟ್ಟದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು. ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು, ಚಲುವರಾಯಸ್ವಾಮಿ ಜಿಲ್ಲೆಯವನಾಗಿ, ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ. ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾದರೆ ಸಂತೋಷ, ಗೊತ್ತಾಗದೇ ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರ ಕೈಲಿ ಸಹಿಸೋಕ್ಕಾಗೋದೇ ಇಲ್ಲ. ಅವ್ರ ಕೈಲಿ ಈಗ ಬೇಕಾದರೆ ನೀವು ನಿಮ್ಗೇನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ. ಹಾಸನದಲ್ಲಿ ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣವರು ಮಾಡಿದರು. ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಒಂದ್ಸಲಿ, ಗೊತ್ತಾಗಲಿ. ಥ್ಯಾಂಕ್ ಯು. ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು, ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ, ಚರ್ಚೆ ಬರ್ತಿದ್ದೋ, ಅದಕ್ಕೆ ಒಂದು ಸಲ ರಿವ್ಯೂ ಮಾಡೋಣ ಅಂತ ಕರೆದು. ಡ್ರೋನ್ ಸರ್ವೆ ಆಗಿದೆ, ಅದನ್ನು ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ. ಮತ್ತು ಈ ನ್ಯಾಷನಲ್ ಹೈವೇದು NOC ಕೊಟ್ಟಿದ್ದಾರೆ, ಅದು ಹಿಂದೆ ಪೆನಾಲ್ಟಿ ಹಾಕಿದ್ರು, ಅದನ್ನು ಮುಚ್ಚಾಕಿದ್ದಾರೆ ಅಂತಾರೆ. ಈ ಥರದ್ದು ಏನೇನೋ ಇದೆ.
ನಾನು ಸಂಪೂರ್ಣ ಮಾಹಿತಿ ತೊಗೊಳಕ್ಕಾಗಿಲ್ಲ, ಇವತ್ತು ಕರೆದಿದ್ದು. ಗುತ್ತಿಗೆದಾರರು ತಗೊಂಡಿದ್ದ ಜಾಗನ ವಾಪಸ್ ಬಿಟ್ಟಿಲ್ಲ ಅಂತ ಸರ್ಕಾರಿ ಕೆಲಸಕ್ಕೆ ತಗೊಂಡಿದ್ದು ನೋಡ್ತೀನಿ, ಅದನ್ನೆಲ್ಲ ಹೇಳ್ತೀನಿ. ಯಾವ್ಯಾವ ಪ್ರಾಬ್ಲಮ್ ಇದೆ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ ಕ್ರಮ ತಗೊಳಕ್ಕೆ ಹೇಳ್ತೀನಿ. ನೋಡಿರಿ, ಈಗ ಯಾವ ಮಂತ್ರಿ ಆಗಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ ಯಾರಿಗೂ. ಅದು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ, ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವ್ರವ್ರ ಇಚ್ಛೆ, ಯಾರನ್ನ ಭೇಟಿ ಮಾಡಿ ಸದ್ಯದಲ್ಲೇ ತೀರ್ಮಾನ ತಗೋತಾರೆ. ಸರ್, ಕಾವೇರಿ ನದಿ ಒತ್ತುವರಿ ತೆರವು ಮಾಡಿಸ್ತೀವಿ ಮತ್ತು ಮಲಿನ ಆಗ್ತಾರನ್ನ ಇದು ಮಾಡಲಿಕ್ಕೆ ತಂಡ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಮಾಡ್ತಾರೆ. ಅಲ್ಲ, ಅದಂದರೆ ಈಗ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಈಗ ಸುಮಾರು ಒತ್ತುವರಿ ಆಗಿದೆ. ಈಗ ಒತ್ತುವರಿ ಆಗಿರೋದು ಗಮನಕ್ಕೆ ಬಂದೇ ಅಲ್ವಾ ಸಚಿವರು ಹೇಳ್ತಾ ಇರೋದು. ಸಚಿವರು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ಕುಲ್ಲ ಮಾಡ್ತೀವಿ ಅಂತಂದರೆ ತಪ್ಪೇನಿಲ್ವಲ್ಲ, ಮಾಡಲಿ, ಸಂತೋಷ. ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ಅಭಿವೃದ್ಧಿಗೆ ಹಣನೂ ಇಟ್ಟಿದ್ದಾರೆ. ಅಲ್ಲಿ ಏನು ನಾವು ಮಾಡಬೇಕು ಅಂತ ಅವತ್ತು ನಾವೆಲ್ಲ ಹೋಗಿ ಒಂದು ಜಾಗನ ಫೈನಲ್ ಮಾಡಿದ್ದು. ಆ ಜಾಗದಲ್ಲಿ 60 ಕೋಟಿಯಿಂದ ಏನೋ ಒಂದು ಅನುದಾನವನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ. ಆದಷ್ಟು ಬೇಗ ತೀರ್ಮಾನ. ಥ್ಯಾಂಕ್ ಯು. ಗಣಿ ಇಲಾಖೆ ಇದು ಆದರೆ ಹಾಸನ ಜಿಲ್ಲೆಯ JDS ಶಾಸಕರು ಕೃಷಿ ಕಾಲೇಜಿಗೆ ಇಲ್ಲಿ ಕೃಷಿ ವಿವಿಗೆ ಅಲ್ಲಿನ ಕಾಲೇಜ್ ಸೇರಿಸ್ಕೊಡ್ತಾರೆ ರಾಜ್ಯಪಾಲರು ಬಂದಿದ್ದಾರೆ. ಯಾರು ರೇವಣ್ಣ ಮತ್ತು JDS ಪಾಪ ಏನು ಮಾಡ್ತಾರ್ರೀ? ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ, ಅವ್ರ ತಮ್ಮ ಮಂಡ್ಯ ಹಾಸನ 2 ಕಣ್ಣು ಅಂತಾರೆ, ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ, ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ, ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಇದು ನಾನು ಹೇಳಿದೆ ಮೊನ್ನೆ, ನೀವು ಸ್ಟೋರಿ ಮಾಡಿದರೆ ಒಂದು ದಿವಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು. VC ಫಾರಮ್ನಲ್ಲಿ ಇತಿಹಾಸ 1931ರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು. ಇವತ್ತಿಗೂ ಸಹ GKVKಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ. ಸೊ ಹಾಸನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟು ಇರ್ತಕ್ಕಂಥದ್ದು. ಸೊ ಇಲ್ಲಿ ಬರೀ 80ರಿಂದ 100 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿ 180 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ 1.5ರಿಂದ 2 ಗಂಟೆ ಜರ್ನಿ, ಅಲ್ಲಿ 2.5-3 ಗಂಟೆ ಜರ್ನಿ. ಸೊ ಇಲ್ಲಿ ತನಿಖೆಗೆ, ರಿಸರ್ಚ್ಗೆ ವಾಟ್ರು ಸಫಿಷಿಯೆಂಟ್ ವಾಟ್ರ್ ಇದೆ, ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ. ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು, ತಜ್ಞರು ಎಲ್ಲರೂ ಸಹ ಈ ಕ್ಲೈಮೆಟಿಕ್ ಝೋನ್ ಏನಿದೆ, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಒಂದೇ ವಾತಾವರಣ ಇರೋದ್ರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಆಗಬೇಕು ಅಂತ. ಹಾಸನ ಬೇರೆ, ಮಂಡ್ಯ ಬೇರೆ ಅಲ್ಲ, ನಮಗೆಲ್ಲವೂ ಒಂದೇ. ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ. ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಹಾಸನ. ರೆವಿನ್ಯೂ ವಿಭಾಗನೂ ಅವ್ರಿಗೇನೋ ಆಸೆ, ಮೈಸೂರು ವಿಭಾಗನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತಾರೆ, ಈ ಯೂನಿವರ್ಸಿಟಿನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ. ಆಸೆ ನಿರಾಸೆ ಆಗಿದೆ ಪಾಪ. ಬಿಡಿ, ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡೋವಂಥ ಸಂದರ್ಭ ಸನ್ನಿಹಿತ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು. ಸೊ ಅವ್ರ ತಮ್ಮ ಮಾತಾಡ್ತಾ ಇಲ್ವಲ್ಲ, ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು. ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಹಾಸನ ಸೇರಿರೋದ್ರಿಂದ ತಪ್ಪೇನು, ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿ ಅವರು ಬುದ್ಧಿನ. ಅಯ್ಯೋ ಗುರು, ಅವರ ಜನತಾ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದನಲ್ವ, ಎಲ್ಲ ನೋಡಿದ್ದೀನಿ. ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು. ನಮ್ಮ ಮಂಡ್ಯ ಜಿಲ್ಲೆ ಜನತಾ ದಳದ ಯಾಕೆ ಚಲುವರಾಯಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದಮೇಲೆ ಬಿಟ್ಟದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು. ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು, ಚಲುವರಾಯಸ್ವಾಮಿ ಜಿಲ್ಲೆಯವನಾಗಿ, ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ. ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾದರೆ ಸಂತೋಷ, ಗೊತ್ತಾಗದೇ ಇರೋ ಬೇಜಾರು ಮಾಡ್ಕೊಳ್ಳಲ್ಲ. ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಅವ್ರ ಕೈಲಿ ಸಹಿಸೋಕ್ಕಾಗೋದೇ ಇಲ್ಲ. ಅವ್ರ ಕೈಲಿ ಈಗ ಬೇಕಾದರೆ ನೀವು ನಿಮ್ಗೇನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ. ಹಾಸನದಲ್ಲಿ ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣವರು ಮಾಡಿದರು. ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಒಂದ್ಸಲಿ, ಗೊತ್ತಾಗಲಿ. ಥ್ಯಾಂಕ್ ಯು. ಗಣಿ ಇಲಾಖೆ ಸಭೆ ಕರೆದಿದ್ದೀವಿ ಸರ್, ಏನು? ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು, ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ, ಚರ್ಚೆ ಬರ್ತಿದ್ದೋ, ಅದಕ್ಕೆ ಒಂದು ಸಲ ರಿವ್ಯೂ ಮಾಡೋಣ ಅಂತ ಕರೆದು. ಡ್ರೋನ್ ಸರ್ವೆ ಒಂದು ಆಗುತ್ತೆ ಅಂತ ಹೇಳಿದರು. ಡ್ರೋನ್ ಸರ್ವೆ ಆಗಿದೆ.
ಅದನ್ನು ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ. ಮತ್ತು ಈ ನ್ಯಾಷನಲ್ ಹೈವೇದು NOC ಕೊಟ್ಟಿದ್ದಾರೆ, ಅದು ಹಿಂದೆ ಪೆನಾಲ್ಟಿ ಹಾಕಿದ್ರು, ಅದನ್ನು ಮುಚ್ಚಾಕಿದ್ದಾರೆ ಅಂತಾರೆ. ಈ ಥರದ್ದು ಏನೇನೋ ಇದೆ. ನಾನು ಸಂಪೂರ್ಣ ಮಾಹಿತಿ ತೊಗೊಳಕ್ಕಾಗಿಲ್ಲ, ಇವತ್ತು ಕರೆದಿದ್ದು. ಗುತ್ತಿಗೆದಾರರು ತಗೊಂಡಿದ್ದ ಜಾಗನ ವಾಪಸ್ ಬಿಟ್ಟಿಲ್ಲ ಅಂತ ಸರ್ಕಾರಿ ಕೆಲಸಕ್ಕೆ ತಗೊಂಡಿದ್ದು. ನೋಡ್ತೀನಿ, ಅದನ್ನೆಲ್ಲ ಹೇಳ್ತೀನಿ. ಯಾವ್ಯಾವ ಪ್ರಾಬ್ಲಮ್ ಇದೆ DC ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ ಕ್ರಮ ತಗೊಳಕ್ಕೆ ಹೇಳ್ತೀನಿ.